ಯೋಗೇಶ್ ಗೌಡರ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರೋ ವಿನಯ್ ಕುಲಕರ್ಣಿಯ ಅಸಲಿ ಕಹಾನಿ ತೆರೆದುಕೊಂಡಿದೆ. ಕೊಲೆಗೂ ಮುನ್ನ ಮಾಡಿದ್ದ ಸಂಚು ಜಗಜ್ಜಾಹೀರಾಗಿದೆ. ಮಾಡಿದ್ದುಣ್ಣು ಮಹಾರಾಯ ಅಂತಾರಲ್ಲ, ಇದಕ್ಕೆ ನೋಡಿ. ಟೈಮ್ ಕೆಟ್ಟಾಗ ಪಾಪದ ಮೂಟೆ ಹೆಗಲೇರಿ ನಿಲ್ಲುತ್ತಂತೆ. ಈಗ ವಿನಯ್ ಕುಲಕರ್ಣಿಗೂ ಇದೇ ಆಗ್ತಿರೋದು. ಕೋಟಿ ಕೋಟಿ ದುಡ್ಡಿತ್ತು, ಕೈಯಲ್ಲಿ ಅಧಿಕಾರ ಇತ್ತು. ರಾಜನಂತಿದ್ದ ವಿನಯ್ ಕುಲಕರ್ಣಿ ಕೈಗೆ ರಕ್ತ ಮೆತ್ತಿಸಿಕೊಂಡು ಜೈಲು ಸೇರಿದ್ದಾರೆ. ಯೋಗೇಶ್ ಗೌಡನ ಕೊಂದು ಹಾಯಾಗಿದ್ದವರಿಗೆ ಈಗ ಪಾಪದ ಹೊಡೆತ ಬೀಳೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಬಚ್ಚಿಟ್ಟಿದ್ದ ಒಂದೊಂದೇ ರಹಸ್ಯಗಳು ಈಗ ಬಟಾಬಯಲಾಗೋದಕ್ಕೆ ಶುರುವಾಗಿವೆ. 10 ವರ್ಷದಿಂದ ಕೊಲೆಯಾಗಿದ್ದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೇಸ್ನಲ್ಲಿ 17 ಜನ ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ. ಇದರಲ್ಲಿ ವಿನಯ್ ಕುಲಕರ್ಣಿಯು ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಕೋರ್ಟ್ನಲ್ಲಿ ಮಹಾ ತೀರ್ಪು ಹೊರಬೀಳ್ತಿದ್ದಂತೆ ಕೊಲೆ ಹಿಂದಿನ ಮಹಾಸಂಚು ತೆರೆದುಕೊಂಡಿದೆ. 2016ರ ಏಪ್ರಿಲ್ 23ರಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಸಭೆ ನಡೆದಿತ್ತು. ಈ ವೇಳೆ ಯೋಗೇಶ್ ಗೌಡ ಹಾಗೂ ಕುಲಕರ್ಣಿ ನಡುವೆ ವಾಕ್ಸಮರವೇ ಏರ್ಪಟ್ಟಿತ್ತು. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ವೈಮನಸ್ಸು ಶುರುವಾಗಿ ಹತ್ಯೆಗೆ ಪ್ರೇರಣೆ ನೀಡಿತ್ತಂತೆ. ಬಸವರಾಜ ಮುತ್ತಗಿ ಭೇಟಿಯಾಗಿದ್ದ ಕುಲಕರ್ಣಿ ಯೋಗೇಶ್ ಗೌಡ ಮುಗಿಸಲು ಸಂಚು ರೂಪಿಸಿದ್ರು. ಇದಕ್ಕಾಗಿಯೇ ಹೆಂಡತಿ ಹೆಸರಲ್ಲಿ ಸಿಮ್ ಖರೀದಿಸಿದ್ದ ಕುಲಕರ್ಣಿ ಮಾಫಿ ಸಾಕ್ಷಿ ಬಸವರಾಜ ಮುತ್ತಗಿ ಜೊತೆ 94 ಬಾರಿ ಮಾತುಕತೆ ನಡೆಸಿದ್ರಂತೆ. ಬಳಿಕ ಮುತ್ತಗಿ ಮತ್ತು ಆತನ ಭಾವ ಚಂದ್ರಶೇಖರ್ಗೆ ಸುಪಾರಿ ಕೊಟ್ಟು ಯೋಗೇಶ್ ಗೌಡ ಕೊಲೆ ಮಾಡಿಸಿದ್ರು. ಇಷ್ಟೇ ಅಲ್ಲ, ಕೊಲೆ ಬಳಿಕ ಆರೋಪಿ ಮುತ್ತಗಿಯನ್ನ 57 ಬಾರಿ ಭೇಟಿ ಮಾಡಿದ್ರಂತೆ. ಕೊಲೆಗೆ ಒಂದು ಟೀಮ್, ಶರಣಾಗತಿಗೆ ಇನ್ನೊಂದು ಟೀಮ್. ಯೋಗೇಶ್ ಗೌಡನನ್ನ ಮುಗಿಸೋದಕ್ಕೆ ಹಾಕಿದ್ದ ಸ್ಕೆಚ್ ಅಂತಿಂತ ಸ್ಕೆಚ್ ಆಗಿರಲಿಲ್ಲ. ಧಾರವಾಡ ಬಾಯ್ಸ್ ಅನ್ನೋ ಹೆಸರಲ್ಲಿ ಗ್ಯಾಂಗ್ ಕಟ್ಕೊಂಡಿದ್ದವರಿಗೆ 20 ಲಕ್ಷಕ್ಕೆ ಸುಪಾರಿ ಕೊಡಲಾಗಿತ್ತು. ಜೊತೆಗೆ ಹಂತಕರನ್ನ ರಕ್ಷಿಸೋಕೆ A1ನಿಂದ A7ವರೆಗೆ ಆರೋಪಿಗಳ ಶರಣಾಗತಿಗೂ ಪ್ಲಾನ್ ಮಾಡಲಾಗಿತ್ತು. ಯೋಗೇಶ್ ಗೌಡನ ಕೊಲೆ ಆಗ್ತಿದ್ದಂತೆ ಭೂವ್ಯಾಜ್ಯಕ್ಕೆ ನಡೆದ ಕೊಲೆ ಅಂತಾನೂ ತಿರುಚುವ ಪ್ರಯತ್ನ ನಡೆದಿತ್ತು. ಅಷ್ಟೇ ಅಲ್ಲ, ಕೊಲೆ ಕೇಸ್ನಲ್ಲಿ ಹಲವು ಅಧಿಕಾರಿಗಳು ನ್ಯಾಯಾಲಯದ ಮುಂದೆ ಸುಳ್ಳು ಸಾಕ್ಷ್ಯ ಹೇಳಿರೋದನ್ನು ಕೋರ್ಟ್ ಉಲ್ಲೇಖ ಮಾಡಿದೆ. ಒಟ್ನಲ್ಲಿ ಯಾರು ಎಷ್ಟೇ ಪ್ರಭಾವಿಯಾದ್ರೂ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅನ್ನೋದಕ್ಕೆ ಈ ಪ್ರಕರಣವೇ ಜೀವಂತ ಸಾಕ್ಷಿ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.